ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. 10ನೇ ತರಗತಿ ಆನ್ಲೈನ್ ಕ್ಲಾಸ್ಗೆ ತಮಗೆ ಸ್ವಾಗತ. ಈ ದಿನ ನಾವು ಒಂದು ಕವಿತಾ ಪಾಠವನ್ನು ನೋಡೋಣ. ಕವಿತಾ ಪಾಠ का नाम है कोशिश करने वालों की कभी हार नहीं होती. ಕೋಶಿಶ್ करने वालों की ಅಂದರೆ ಪ್ರಯತ್ನ ಪಡುವಂಥವರಿಗೆ ಅಥವಾ ಪ್ರಯತ್ನ ಮಾಡುವಂಥವರಿಗೆ, ಕಭಿ ಅಂದರೆ ಯಾವತ್ತೂ ಕೂಡ, ಯಾವಾಗಲೂ, ಹಾರ್ ನಹಿ ಹೋತೆ ಅಂದರೆ ಸೋಲು ಆಗುವುದಿಲ್ಲ, ಸೋಲು ಇರುವುದಿಲ್ಲ. ಅಂದರೆ ಪ್ರಯತ್ನ ಮಾಡುವಂಥವರಿಗೆ ಜೀವನದಲ್ಲಿ ಯಾವತ್ತೂ ಸೋಲು ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕವಿತೆ ಇದು. ಇದರ ಕವಿ ರಚನೆ ಮಾಡಿದಂಥ ಕವಿಗಳ ಹೆಸರು ಸೋಹನ್ ಲಾಲ್ ದ್ವಿವೇದಿ. ಇವರ ಕವಿ ಪರಿಚಯ ನೋಡ್ಕೊಳ್ತಾ ಹೋಗೋಣ. ಇವರ ಕಾಲ 1906 से 1988 ಅಂತಾನೆ, ಅಂದರೆ 1906ನೇ ಇಸ್ವಿಯಿಂದ 1988ನೇ ಇಸ್ವಿಯ ಒಂದು ಕಾಲವನ್ನಾಗಿ ನೋಡ್ಬೋದು. ಸೋಹನ್ ಲಾಲ್ ದ್ವಿವೇದಿ ಜಿ ಹಿಂದಿ ಕೆ ಸುಪ್ರಸಿದ್ಧ ಕವಿ ಹೈ. ಸೋಹನ್ ಲಾಲ್ ದ್ವಿವೇದಿ ಅವರು ಹಿಂದಿಯ ಸುಪ್ರಸಿದ್ಧ ಕವಿಗಳಾಗಿದ್ದಾರೆ. ಆಪ್ಕಾ ಜನ್ಮ 23 ಫರವರಿ 1906 को हुआ. ಇವರ ಒಂದು ಜನನ 1906 23 ಫೆಬ್ರವರಿಯಲ್ಲಿ ಆಯಿತು. आपने बनारस हिंदू विश्वविद्यालय से MA LLB की डिग्री ली और आजीविका के लिए जमींदारी तथा बैंकिंग का काम करते रहे. ಇವರು ಬನಾರಸ್ ಅಂದರೆ ಕಾಶಿ, ಕಾಶಿಯಲ್ಲಿರುವಂತಹ ಹಿಂದೂ ವಿಶ್ವವಿದ್ಯಾಲಯದಲ್ಲಿ MA LLB ಡಿಗ್ರಿಯನ್ನು ಪಡೆದ ನಂತರ ತಮ್ಮ ಜೀವನಕ್ಕೋಸ್ಕರ ಜಮೀನ್ದಾರ ಕೆಲಸವನ್ನು ಮಾಡ್ತಾ ಮತ್ತು ಬ್ಯಾಂಕಿಂಗ್ನ ಒಂದು ಕೆಲಸವನ್ನು ಮಾಡ್ತಾ ಇದ್ರು. 1938 से 1942 तक आप ರಾಷ್ಟ್ರೀಯ ಪತ್ರ ದೈನಿಕ್ ಅಧಿಕಾರಕ್ಕೆ ಸಂಪಾದಕತೆ. ಇವರು 1938ನೇ ಇಸ್ವಿಯಿಂದ 1942ನೇ ಇಸ್ವಿವರೆಗೆ ಒಂದು ರಾಷ್ಟ್ರೀಯ ಒಂದು ಪತ್ರಿಕೆ ಇದೆ. ಆ ಪತ್ರಿಕೆಯ ಹೆಸರು ದೈನಿಕ್ ಅಧಿಕಾರ ಅಂತ ಹೇಳ್ಬಿಟ್ಟು ಆ ದೈನಿಕ್ ಅಧಿಕಾರದ ಪತ್ರಿಕೆಯ ಸಂಪಾದಕರಾಗಿ ಕೆಲಸವನ್ನ ಮಾಡಿದರು. कुछ वर्षों तक आपने अवैतनिक बिना वेतन के अंತಾರೆ ಬಾಲ ಪತ್ರಿಕಾ ಬಾಲ ಸಖಾ का ಸಂಪಾದನ भी किया. ಇವರು ಕೆಲವು ವರ್ಷಗಳವರೆಗೆ ಅವೈತನಿಕ ಅಂದರೆ ವೇತನವಿಲ್ಲದೆ, ಸಂಬಳವಿಲ್ಲದೆ ಒಂದು ಮಕ್ಕಳ ಒಂದು ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡಿದ್ದು. ಆ ಮಕ್ಕಳ ಪತ್ರಿಕೆಯ ಹೆಸರು ಬಾಲ ಸಖಾ. ಆಪ ಮಹಾತ್ಮ ಗಾಂಧಿ ಸೆ ಅತ್ಯಧಿಕ ಪ್ರಭಾವಿತತೆ. ಇವರು ಮಹಾತ್ಮ ಗಾಂಧೀಜಿಯವರಿಂದ ಅತ್ಯಧಿಕ ಪ್ರಭಾವಿತರಾಗಿದ್ರು. स्वतंत्रता प्राप्ति के लिए देशभक्ति व ऊर्जा से ओतप्रोत आपकी रचनाओं की विशेष सराहना हुई तथा आपको राष्ट्र कवि की उपाधि से अलंकृत किया गया. ಸ್ವತಂತ್ರ ಬರೋದಕ್ಕೋಸ್ಕರ, ಸ್ವತಂತ್ರ ಪ್ರಾಪ್ತಿಗೋಸ್ಕರ ದೇಶಭಕ್ತಿ ಮತ್ತು ಅದರಲ್ಲಿರುವಂತಹ ಒಂದು ಶಕ್ತಿಯನ್ನು ಒಳಗೊಂಡಿರುವಂತಹ ಇವರ ರಚನೆಗಳು ಅಂತ. ಸ್ವತಂತ್ರ ಪ್ರಾಪ್ತಿಗೋಸ್ಕರ ಒಂದು ದೇಶಭಕ್ತಿ ಹೇಗಿರಬೇಕು ಮತ್ತು ಅದರ ಒಂದು ಶಕ್ತಿ ಹೇಗಿರುತ್ತೆ ಅನ್ನೋದನ್ನ ಇವರ ರಚನೆಗಳನ್ನೇ ನಾವು ನೋಡ್ಬೋದು. ಈ ಒಂದು ವಿಶೇಷವಾದಂತಹ ರಚನೆಗಳ ಕಾರಣಕ್ಕೆ ಇವರಿಗೆ ವಿಶೇಷವಾದಂತಹ ಸರಾಹನ ಅಂದರೆ ಹೊಗಳಿಕೆ ಸಿಕ್ತು, ಸಮ್ಮಾನ ಸಿಕ್ತು. ಅದೇ ಅಲ್ಲದೆ ಇದರ ಒಂದು ಪರಿಣಾಮದಿಂದಾಗಿ ರಾಷ್ಟ್ರಕವಿ ಎಂಬ ಒಂದು ಉಪಾಧಿ ಬಿರುದನ್ನು ಕೂಡ ಇವರು ಪಡ್ಕೊಂಡ್ರು. 1988 में ರಾಷ್ಟ್ರಕವಿ ದ್ವಿವೇದಿ ಜಿ ಕಾ ದೇಹಾಂತ ಹೋ ಗಯಾ. ಈ ರಾಷ್ಟ್ರಕವಿಯಾದಂಥ ದ್ವಿವೇದಿ ಅವರು 1988ನೇ ಇಸ್ವಿಯಲ್ಲಿ ಮರಣವನ್ನ ಹೊಂದಿದರು. ಆಪ್ಕಿ ಪ್ರಮುಖ ಕೃತಿಯ ಹೈ. ಇವರ ಪ್ರಮುಖವಾದಂಥ ರಚನೆಗಳು ಹೇಗಿದ್ದಾವೆ: ಭೈರವಿ, ವಾಸವದತ್ತ, ಕುಣಾಲ, ಪೂಜಾ ಗೀತ, ವಿಷಪಾನ, ಯುಗಧಾರ್ ಔರ್ ಜಯ ಗಾಂಧಿ. ಇವರ ಪ್ರಮುಖವಾದಂಥ ರಚನೆಗಳು ಭೈರವಿ, ವಾಸವದತ್ತ, ಕುಣಾಲ, ಪೂಜಾ ಗೀತ, ವಿಷಪಾನ, ಯುಗಧಾರ್ ಮತ್ತು ಜಯ ಗಾಂಧಿ ಅಂತ ಹೇಳ್ಬಿಟ್ಟು. ಬಾನ್ಸುರಿ, ಝರ್ನಾ, ಬಿಗುಲ್, बच्चों के बापू, दूत बताश, बाल भारती, शिशु भारती, नेहरू चाचा, सुजाता, प्रभाती आदि आपके प्रमुख ಬಾಲ ಸಾಹಿತ್ಯ. ಇವರು ಮಕ್ಕಳ ಸಾಹಿತ್ಯಕಾರರು ಕೂಡ ಆಗಿದ್ರು. ಈ ಬಾನ್ಸುರಿ, ಝರ್ನಾ, ಬಿಗುಲ್, ಬಚ್ಚೋಂ ಕೆ ಬಾಪು, ದೂತ್ ಬತಾಶ, ಬಾಲ್ ಭಾರತಿ, ಶಿಶು ಭಾರತಿ, ನೆಹರು ಚಾಚಾ, ಸುಜಾತ, ಪ್ರಭಾತಿ ಇನ್ನ ಮುಂತಾದಂತಹ ಪ್ರಮುಖವಾದಂತಹ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಾಹಿತ್ಯವನ್ನು ಕೂಡ ಇವರು ರಚನೆಯನ್ನ ಮಾಡಿದ್ದಾರೆ. ಇವರೇ ಒಂದು ಬರೆದಿರುವಂತೆ ಒಂದು ಪದ್ಯದ ಹೆಸರೇನಪ್ಪಾ ಅಂದ್ರೆ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಅವಾಗ ಹೇಳಿದಲ್ಲ, ಪ್ರಯತ್ನ ಪಡುವಂಥವರಿಗೆ ಯಾವತ್ತೂ ಸೋಲು ಇಲ್ಲ ಅಲ್ವಾ. ಅದರ ಒಂದು ಆಶಯ ಹೇಗಿದೆ ಪದ್ಯದ ನೋಡ್ಕೊಳ್ತಾ ಹೋಗಿ. ಇಸ್ ಕವಿತಾ ಮೇ ಕವಿ ನೆ ಯಹ ಸಂದೇಶ ದಿಯಾ ಹೈ ಕಿ ಸತತ ಪ್ರಯತ್ನಶೀಲ ವ್ಯಕ್ತಿ ಕಿ ನಿಶ್ಚಿತ ರೂಪ ಸೆ ಜೀತ್ ಹೋತಿ ಹೈ. ಈ ಕವಿತೆಯಲ್ಲಿ ಒಂದು ಸಂದೇಶವನ್ನು ನೀಡಲಾಗಿದೆ. ಕವಿಯ ಒಂದು ಸಂದೇಶವನ್ನು ನೀಡಿದ್ದಾರೆ. ಏನಪ್ಪಾ ಅಂದ್ರೆ ಸತತವಾಗಿ ಪ್ರಯತ್ನಶೀಲರಾದಂತಹ ವ್ಯಕ್ತಿಗಳಿಗೆ ನಿಶ್ಚಿತವಾಗಿ ಅಂದರೆ 100% ಗೆಲುವು ಇದ್ದದ್ದೇ, ಹಾಗೆ ಆಗುತ್ತದೆ. ಅಂದ್ರೆ ನಿರಂತರವಾಗಿ ಪ್ರಯತ್ನ ಮಾಡುವಂಥವರಿಗೆ 100% ಸಿಗುತ್ತೆ, ಜಯ ಸಿಗುತ್ತೆ ಅಲ್ವಾ. ಅದರಿಂದ ವಿದ್ಯಾರ್ಥಿಗಳೇ, ನಾವು 100% ಪ್ರಯತ್ನವನ್ನ ಮಾಡಲೇಬೇಕು.
ಸಮಸ್ಯಾओं से मुंह न मोड़कर आगे बढ़ना चाहिए. ಮತ್ತೆ ಸಮಸ್ಯೆಗಳಿಗೆ ಹೆದರ್ಕೊಂಡ್ಬಿಟ್ಟು, ಮೂಹ್ ಮೋಡ್ನ ಅಂದರೆ ಭಯಭೀತೋನ ಅಂತಾರೆ, ಪೀಡ್ ದಿಕ್ಕಾನ ಅಂತಾರೆ, ಅದು ಮುಹಾವರೆ ಆಗುತ್ತೆ. ಅದನ್ನು ನಾವು ತಿರಸ್ಕಾರ, ಅದು ಮೂಹ್ ಮೋಡ್ ಅಂದರೆ ಹೆದರ್ಕೊಂಡು ಹೋಗದೆ ಏನು ಮಾಡಬೇಕು, ಮುಂದುವರಿಬೇಕು. ಹಾಗೆ ಬಣ್ಣ ಚಾಯ್ ಅಂದರೆ ಮುಂದುವರಿಬೇಕು ಅಂತಾರೆ. ಈ ಪದ್ಯದಲ್ಲಿ ಕೆಲವೊಂದು ಶಬ್ದಾರ್ಥಗಳಿದ್ದಾವೆ, ನೋಡ್ಕೊಳ್ತಾ ಹೋಗಿ. ಲಹರ್ ತರಂಗ ಅಲೆಗಳು ಅಂತ ಕರಿತೀವಿ, ಬಹಾವ್ ಅಂತ ಕರಿತೀವಿ, ಅಲೆ ಅಂತ ಕರೀತಾರೆ. ನೌಕಾ ಅಂದರೆ ನಾವ್, ದೋಣಿ ಅಂತ ಕರಿತೀವಿ, ನಾವೇ ಅಂತ ಕರಿತೀವಿ. ಕೋಶಿಶ್ ಅಂದರೆ ಪ್ರಯಾಸ, ಪ್ರಯತ್ನ. ಹಾರ್ ಪರಾಜಯ, ಸೋಲು, ವಿಫಲತೆ ಅಂತ ಕರಿತೇವೆ. ನನಿ ಅಂದರೆ ಚೋಟಿ, ಚಿಕ್ಕದಾದಂತಹ, ಲಘುವಾದ. ದಾನ ಅಂದರೆ ಧಾನ್ಯ, ಅನಾಜ, ಕಣ ಅಂತ ಕರೀತಾರೆ. ದೀವಾರ್ ಅಂದರೆ ಭಿತ್ತಿ, ವಾಲ್ ಅಂತ ಕರಿತೀವಿ, ಗೋಡೆ ಅಂತ ಕನ್ನಡದಲ್ಲಿ ಕರಿತೀವಿ. ವಿಶ್ವಾಸ ಅಂದರೆ ಭರೋಸಾ, ನಂಬಿಕೆ, ಯಕೀನ್ ಅಂತ ಕರೀತಾರೆ. ರಗ ಅಂದರೆ ನಸ, ಸ್ನಾಯು, ನಾಡಿ ಅಂತ ಕರಿತೀವಿ. ಸಾಹಸ, ಧೈರ್ಯ, ಹಿಮ್ಮತ್, ಹೌಸ್ಲಾ, ಕರೇಜ್ ಅಂತ ಕರಿತೀವಿ. ಅಖರ್ನ ಅಂದರೆ ಬುರಾ ಲಗ್ನ, ಕೆಟ್ಟದ್ದನಿಸುವುದು. ಮೆಹನತ್ ಅಂದರೆ ಪರಿಶ್ರಮ ಪಡುವಂಥದ್ದು. ಬೇಕಾರ್, ವ್ಯರ್ಥವಾಗಿರುವುದು, ನಿರರ್ಥಕವಾಗಿರುವಂಥದ್ದು. ಸಿಂಧು ಅಂದರೆ ಸಾಗರ, ಸಮುದ್ರ ಅಂತ ಕರಿತೀವಿ. ಅಂಬುದಿ ಅಂತಲೂ ಕೂಡ ಅದಕ್ಕೆ ಕರಿತೇವೆ. ಘೋತಾಕ್ ಅವರು ಅಂದರೆ ತೈರಾಕ್, ಈಜುಗಾರ. ಹೈರಾನ್ ಹೋನ ಅಂದರೆ ಆಶ್ಚರ್ಯಚಕಿತ ಹೋನ, ಆಶ್ಚರ್ಯವಾಗುವುದು. ಚುನೌತಿ ಅಂದರೆ ದಾವಾ, ಲಲ್ಕಾರ್ ಅಂದರೆ ಚಾಲೆಂಜ್ ಅಂತ ಕರಿತೀವಿ. ಕಮಿ ಅಂದರೆ ಅಭಾವ, ಕೊರತೆ ಅಂತ ಕರಿತೀವಿ, ನ್ಯೂನ್ಯತ ಅಂತ ಕರಿತೀವಿ. ಚೈನ್ ಅಂದರೆ ಆರಾಮ್, ವಿಶ್ರಾಂತಿ, ಸುಖ ಅಂತ ಕರಿತೀವಿ. ಸಂಘರ್ಷ ಅಂದರೆ ಠಕ್ರಾವ್, ಸಂಘರ್ಷ ಭರಿತವಾದಂಥ ಜೀವನ ಅಂತ ಕರಿತೀವಿ. ಈಗ ಒಂದೊಂದೇ ಒಂದು ಪ್ಯಾರವನ್ನು ನೋಡ್ತಾ ಹೋಗೋಣಂತೆ. ಮೊದಲನೇ ಪ್ಯಾರ ಏನು ಹೇಳುತ್ತೆ ನೋಡೋಣ, ನೋಡ್ಕೊಳ್ಳಿ. ಕವಿತಾ ಪಾಠ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಅಂದರೆ ಪ್ರಯತ್ನ ಪಡುವಂಥವರಿಗೆ ಯಾವತ್ತೂ ಸೋಲು ಎಂಬುದು ಇಲ್ಲ. ಇಲ್ಲಿ ಎರಡೇ ಸಾಲು ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ಲಹರೋಂ ಸೆ ಡರ್ ಕರ್ ನೌಕಾ ಪಾರ್ ನಹಿ ಹೋತಿ, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಲಹರೋಂ ಸೆ ಡರ್ ಕರ್ ನೌಕಾ ಪಾರ್ ನಹಿ ಹೋತಿ. ನೌಕಾ ಅನ್ನೋದು ಪ್ರಸ್ತವ. ನೌಕಾ ಅಂದರೆ ದೋಣಿ, ನಾವೇ, ಹಡಗು ಅಂತ ಕರಿತೀವಿ. ಈ ನೌಕೆ ಆ ಸಮುದ್ರದಲ್ಲಿರುವಂಥ ಅಲೆಗಳಿಗೆ ಹೆದರ್ಕೊಂಡು ಮುಂದೆ ಸಾಗಲ್ಲ. ಮುಂದೆ ಸಾಗುತ್ತೆ. ಅಲೆಗಳಿಗೆ ಹೆದರ್ಕೊಳ್ಳುತ್ತಾ? ಅಲೆ ಹೆಂಗಿರುತ್ತೆ ಗೊತ್ತಿದೆಯಲ್ಲ, ಸಮುದ್ರದ ಅಲೆಗಳು ಈ ರೀತಿ ದೊಡ್ಡ ದೊಡ್ಡಾದಂಥ ಅಲೆಗಳೇ ಬರ್ತವೆ. ಇಂಥ ಅಲೆಗಳಿಗೆ ಹೆದರ್ಕೊಳ್ಳದೇ ಏನು ಮಾಡುತ್ತೆ, ನಾವೇ ಅಂದರೆ ತನ್ನ ಸ್ವಪ್ರಯತ್ನದಿಂದ ಮುಂದೆ ಸಾಗುತ್ತೆ. ಅದಕ್ಕೆ ಕವಿ ಹೇಳ್ತಾರೆ, ಲಹರೋಂ ಸೆ ಡರ್ ಕರ್ ನೌಕಾ ಪಾರ್ ನಹಿ ಹೋತೆ. ಅಲೆಗಳಿಗೆ ಹೆದರ್ಕೊಂಡು ನೌಕೆ ಮುಂದೆ ಸಾಗೋದಿಲ್ಲ, ತನ್ನ ಸ್ವಪ್ರಯತ್ನದಿಂದ ಸಾಗುತ್ತದೆ. ಹಾಗೇನೆ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಹೇಗೆ ತನ್ನ ಸ್ವಪ್ರಯತ್ನದಿಂದ ಹಡಗು ಅಲೆಗಳಿಗೆ ಹೆದರ್ಕೊಳ್ಳದೇ ಮುಂದೆ ಸಾಗುತ್ತದೆಯೋ, ತನ್ನ ಸ್ವಂತ ಪ್ರಯತ್ನದಿಂದ ಸಾಗುತ್ತದೆಯೋ, ಹಾಗೇನೆ ಜೀವನದಲ್ಲಿ ಕೋಶಿಶ್ ಕರ್ನೆ ವಾಲಂಕಿ ಅಂದರೆ ಪ್ರಯತ್ನ ಮಾಡುವಂಥವರಿಗೆ ಕಭಿ ಹಾರ್ ನಹಿ ಹೋತಿ, ಯಾವತ್ತು ಸೋಲು ಆಗುವುದಿಲ್ಲ. ಅದರ ಭಾವಾರ್ಥ ಆಗಿದೆ ನೋಡ್ಕೊಳ್ಳಿ. ಕವಿ ಕಹತೆ ಹೈ ಕಿ जिस तरह सागर के लहरों से डरे बिना नौका पार होती है, उसी तरह जीवन में कोशिश करने वालों की कभी हार नहीं होती है. ಕವಿ ಏನು ಹೇಳಕ್ಕೆ ಇಷ್ಟಪಡ ಅಂದರೆ, ಜಿಸ್ ತರಹ ಅಂದರೆ ಯಾವ ರೀತಿಯಲ್ಲಿ ಸಾಗರದ ಅಲೆಗಳಿಗೆ ಹೆದರಿಕೊಳ್ಳದೇನೆ, ಬಿನಾ ಅಂದರೆ ಹೆದರಿಕೊಳ್ಳದೇನೆ ನೌಕೆ ಹೇಗೆ ದಾಟುತ್ತದೆಯೋ, ಮುಂದೆ ಸಾಗುತ್ತದೆಯೋ, ಹಾಗೆ ಜೀವನದಲ್ಲಿ ಯಾರು ಹೆದರಿಕೊಳ್ಳದೇನೆ ಪ್ರಯತ್ನವನ್ನು, ನಿರಂತರ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಯಾವತ್ತೂ ಸೋಲು ಆಗುವುದಿಲ್ಲ. ಅರ್ಥ ಆಗಿದೆ ಅಲ್ವಾ? ಹಾಗಾದರೆ ಎರಡನೇ ಪ್ಯಾರ ನೋಡ್ಕೊಳ್ರಿ. ನನ್ ಹಿ ಚೀಂಟಿ ಜಬ್ ದಾನಾ ಲೇಕರ್ ಚಲ್ತಿ ಹೈ, ಚढ़ती दीवारों पर 100 बार फिसलती है, मन का विश्वास रगों में साहस भरता है, चढ़कर गिरना गिरकर चढ़ना ना अखरता है, आखिर उसकी मेहनत बेकार नहीं होती, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಸೋಲು ಇರೋದಿಲ್ಲ ಅನ್ನೋದಕ್ಕೆ ಒಂದೊಂದು ಉದಾಹರಣೆಯನ್ನು ಕೊಟ್ಟು ಹೋಗ್ತಾರೆ. ಈ ಎರಡನೇ ಪ್ಯಾರದಲ್ಲಿ ಒಂದು ಇರುವೆಯ ಒಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ. ನನ್ಹಿ ಚೀಂಟಿ, ನನಿ ಅಂದರೆ ಚಿಕ್ಕದಾದಂಥ, ಚೀಂಟಿ ಅಂದರೆ ಇರುವೆ ಅಂತ ಕರಿತೀವಿ. ಜಬ್ ದಾನಾ ಲೇಕರ್ ಚಲ್ತಿ ಹೇ, ದಾನ ಅಂದರೆ ಧಾನ್ಯವನ್ನ, ಕಣವನ್ನ ತೆಗೆದುಕೊಂಡ್ಬಿಟ್ಟು ಮುಂದೆ ಸಾಗುತ್ತದೆಯೋ, ಎಲ್ಲ ಒಂದ್ ಕಡೆ ಹೇಳ್ತಾರೆ ಇರುವೆ ತನಗೆ 100 ಪಟ್ಟು ಭಾರವನ್ನ ಹೊತ್ತು ಮುಂದೆ ಸಾಗತ್ತೆ ಅಂತ ಅಲ್ವಾ. ಪ್ರಯತ್ನ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಆ ಚಿಕ್ಕದಾದಂಥ ಇರುವೆ ಯಾವಾಗ ಧಾನ್ಯವನ್ನ ಹೊತ್ತು ಲೇಕರ್ ಚಲ್ತಿ ಮುಂದೆ ಸಾಗುತ್ತದೆಯೋ, ಚಡ್ತಿ ದೀವಾರೋಂ ಪರ್ ಏನ್ ಮಾಡುತ್ತೆ, ಆ ದೀವಾನ್ ಅಂದ್ರೆ ಗೋಡೆಗಳ ಮೇಲೆ ಹತ್ತುತ್ತಾ ಹೋಗುತ್ತೆ. ಈ ರೀತಿ ಹತ್ತುತ್ತೆ, ತನಗೆ 100 ಪಟ್ಟು ಭಾರವನ್ನು ಇಟ್ಕೊಂಡ್ಬಿಟ್ಟು ಮೇಲೆ ಆ ಗೋಡೆಗಳ ಮೇಲೆ ಹತ್ತೋಕೆ ಶುರು ಮಾಡುತ್ತೆ. ದೀವಾರೋಂ ಪರ್ ಚಡ್ತಿ ಹೇ ಅಲ್ವಾ. ಮುಂದೆ ಚಡ್ತಿ ದೀವಾರೋಂ ಪರ್ ಅಂದ್ರೆ ಗೋಡೆಗಳ ಮೇಲೆ
ಹತ್ತೆ ಮುಂದೆ ಸಾಗ್ತಾ ಹೋಗುತ್ತೆ. ಹೋದ ತಕ್ಷಣ ಹೋಗ್ಬಿಡುತ್ತಾ? ಇಲ್ಲ, 100 ಬಾರ್ ಫಿಸಲ್ತಿ ಹೇ, 100 ಸಾರಿ ಜಾರಿ ಜಾರಿ ಬೀಳುತ್ತೆ. ಆದ್ರೆ ಮನ್ ಕಾ ವಿಶ್ವಾಸ್ ರಗೋ ಮೇ ಸಾಹಸ ಬರುತ್ತಾ ಹೇ. ಆದ್ರೆ ಇರುವೆಯ ತನ್ನ ಮನಸ್ಸಿನಲ್ಲಿರುವಂತ ಒಂದು ನಂಬಿಕೆ, ಮನುಷ್ಯನಿಗೆ ತನ್ನ ಮೇಲೆ ತನಗೆ ನಂಬಿಕೆ ಇರಬೇಕು ಅನ್ನೋದಕ್ಕೆ ಇದು ಉದಾಹರಣೆ. ಆ ಇರುವೆಗೆ ತನ್ನ ಮೇಲೆ ತನ್ನ ಮನಸ್ಸಿನ ಮೇಲೆ ತನಗೆ ನಂಬಿಕೆ ಇದೆ. ತನ್ನ ಮೇಲೆ ತನಗೆ ನಂಬಿಕೆ ಇರೋದ್ರಿಂದ ಮನ್ ಕಾ ವಿಶ್ವಾಸ್, ಆ ನಂಬಿಕೆ ರಗೋ ಮೇ ಸಾಹಸ ಬರ್ತಿ ಹೇ. ಅದಕ್ಕೆ ಮನಸ್ಸಲ್ಲಿ ಒಂದು ತನ್ನದೇ ಆದ ತನ್ನ ಮೇಲೆ ನಂಬಿಕೆ ಇದೆ. ತಾನು ಒಂದ್ಸರಿ ಅದನ್ನು ಪೂರ್ತಿ ಹತ್ತೇ ಬಿಡ್ತೀನಿ ಅಂತ, ಮುಂದೆ ಸಾಕ್ತೀನಿ ಅಂತ ಆ ನಂಬಿಕೆ ಇರೋದ್ರಿಂದಲೇ ರಗೋ ಮೇ ಸಾಹಸ ಬರ್ತಾ ಹೇ. ಆ ನಂಬಿಕೆ ಅದರ ನರನಾಡಿಗಳಲ್ಲಿ ಸಾಹಸವನ್ನ ತುಂಬುತ್ತೆ, ಧೈರ್ಯವನ್ನ ತುಂಬುತ್ತೆ. ಹೆದರ್ಕೋಬೇಡ, 100 ಸಾರಿ ಬಿದ್ದೋದ್ರ ಚಿಂತೆ ಇಲ್ಲ, ನೀನು ಒಂದಲ್ಲ ಒಂದ್ಸರಿ ಮುಂದೆ ಹೋಗ್ತೀಯಾ ಅಂತ. ಈ ರೀತಿ ನಂಬಿಕೆ ಸಾಹಸವನ್ನ ತುಂಬುತ್ತದೆ. ಚಡ್ಕರ್ ಗಿರ್ನ ಗಿರ್ಕರ್ ಚಡನ ನಾ ಕರ್ತಾ ಹೇ. ಈ ರೀತಿ ನಂಬಿಕೆ ಇರೋದ್ರಿಂದಲೇ ಆ ಚಡ್ಕರ್ ಗಿರ್ನ ಮೇಲೆ ಹತ್ತುತ್ತಾ ಬೀಳೋದು, ಬಿದ್ದು ಮತ್ತೆ ಹತ್ತುವಂಥದ್ದು ಅದಕ್ಕೆ ಬೇಸರ ಆಗೋದಿಲ್ಲ, ಕೆಟ್ಟದನ್ಸಲ್ಲ. ಅಕರ್ನ ಅಂದ್ರೆ ಕೆಟ್ಟದನ್ಸೋದು ಅಂತ, ಅದಕ್ಕೆ ಕೆಟ್ಟದನ್ಸಲ್ಲ. 100 ಸಾರಿ ಬಿದ್ದರೂ ಕೂಡ ಅದು ತನ್ನ ಪ್ರಯತ್ನವನ್ನು ತಾನು ಮಾಡ್ತಾನೆ ಇರ್ತದೆ. ಆಖಿರ್ ಉಸ್ಕಿ ಮೆಹನತ್ ಬೇಕಾರ ನಹಿ ಹೋತಿ. 100 ಸಾರಿ ಬಿದ್ದು ಎದ್ದು ನಂತರವೂ ಕೂಡ ಆಖಿರ್ ಅಂದ್ರೆ ಕೊನೆಯದಾಗಿ ಉಸ್ಕಿ ಮೆಹನತ್ ಅದರ ಪರಿಶ್ರಮ ಬೇಕಾರ ನಹಿ ಹೋತಿ, ಅದರ ಪರಿಶ್ರಮ ವ್ಯರ್ಥ ಹೋಗೋದೇ ಇಲ್ಲ. ಯಾಕೆಂದ್ರೆ ಅದು ತಾನೇನ್ ಮಾಡ್ತಾ ಇದೆ? ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ಕೊನೆಯಲ್ಲಿ ಅದರ ಪ್ರಯತ್ನ ವ್ಯರ್ಥವಾಗಿ ಹೋಗೋದಿಲ್ಲ. ಹೀಗೆ ಯಾವ ರೀತಿ ಇರುವೆ ತನ್ನ ಸ್ವಂತ ಪ್ರಯತ್ನದಿಂದ, ಸತತ ಪ್ರಯತ್ನದಿಂದ ಮುಂದೆ ಸಾಗುತ್ತದೆಯೋ ಹಾಗೆ ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹಿ ಹೋತಿ. ಜೀವನದಲ್ಲಿ ಪ್ರಯತ್ನ ಮಾಡುವಂಥವರಿಗೆ ಯಾವತ್ತೂ ಸೋಲು ಇರೋದಿಲ್ಲ. ನೋಡ್ಕೊಳ್ಳಿ, ಚಿಕ್ಕದಾದಂತಹ ನನ್ನಿ ಚೀಂಟಿ ಜಬ್ ದಾನ ಲೇಕರ ಚಲ್ತಿಯೇ. ಚಿಕ್ಕದಾದಂಥ ಇರುವೆ ಯಾವಾಗ ಧಾನ್ಯವನ್ನು ಹೊತ್ತು, ಕಣವನ್ನು ಹೊತ್ತು ಮುಂದೆ ಸಾಗುತ್ತದೆಯೋ ಚಡ್ತಿ ದೀವಾರೋಂ ಪರ್ 100 ಬಾರ್ ಫಿಸಲ್ತಿಯೇ. ಆ ಹತ್ತುವಾಗ, ಗೋಡೆಗಳನ್ನು ಹತ್ತುವಾಗ 100 ಸಾರಿ ಜಾರಿ ಬೀಳುತ್ತದೆ. ಆದರೆ ಮನ್ ಕಾ ವಿಶ್ವಾಸ ರಗೋ ಮೇ ಸಾಹಸ ಬರ್ತಾ ಹೇ, ಚಡ್ಕರ್ ಗಿರ್ನ ಗಿರ್ಕರ್ ಚಡ್ನ ನಾ ಕರ್ತಾ ಹೇ. ಆದರೆ ಅದರ ಮನಸ್ಸಿನಲ್ಲಿರುವಂಥ ಒಂದು ನಂಬಿಕೆ, ತನ್ನ ಮೇಲಿನ ಒಂದು ನಂಬಿಕೆ ಅದರ ನರನಾಡಿಗಳಲ್ಲಿ ಒಂದು ಸಾಹಸವನ್ನು ತುಂಬುತ್ತೆ. ಆ ಸಾಹಸವನ್ನು ತುಂಬೋ ಕಾರಣದಿಂದಾಗಿ ಬಿದ್ದು ಚಡ್ಕರ್ಗಿರ್ನ ಹತ್ತಿ ಬೀಳುವುದು, ಬಿದ್ದು ಹತ್ತುವಂಥದ್ದು ಅದಕ್ಕೆ ಬೇಸರ ಆಗೋದಿಲ್ಲ, ಕೆಟ್ಟದನ್ಸೋದಿಲ್ಲ. ಯಾಕಪ್ಪ ಅಂದ್ರೆ ಅದು ಪ್ರಯತ್ನ ಸಾಗ್ತಾ ಇರ್ತದೆ. ಆ ಪ್ರಯತ್ನದಿಂದಾಗಿ ಆಕಿರ್ ಉಸ್ತಿ ಮೆಹನತ್ ಬೇಕಾರ ನಹಿ ಹೋತಿ. ಕೊನೆಯದಾಗಿ ಅದರ ಒಂದು ಪರಿಶ್ರಮ ವ್ಯರ್ಥವಾಗಿ ಹೋಗುವುದಿಲ್ಲ. ಬೇಕಾರ ಅಂದ್ರೆ ವ್ಯರ್ಥ ಅಂತ, ವ್ಯರ್ಥವಾಗಿ ಹೋಗುವುದಿಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹಿ ಹೋತಿ. ಅದಕ್ಕೆ ಕವಿ ಹೇಳ್ತಾರೆ, ಯಾವ ರೀತಿ ಇರುವೆ ಸತತ 100 ಸಾರಿ ಬಿದ್ದರೂ ಕೂಡ ಪ್ರಯತ್ನ ಮಾಡುತ್ತದೆಯೋ ಹಾಗೆ ಜೀವನದಲ್ಲಿ ಪ್ರಯತ್ನ ಮಾಡುವಂಥವರಿಗೆ ಯಾವತ್ತೂ ಸೋಲು ಇರುವುದಿಲ್ಲ. ಅದರ ಭಾವಾರ್ಥ ಆಗಿದೆ, कवि कहते हैं कि जिस तरह नन्ही चींटी जब दाना लेकर चलती है और दीवारों पर चढ़ते समय 100 बार फिसलती है, पर उसका मन का विश्वास रगों में साहस ಬರ್ತಾ है. ಕವಿ ಏನು ಹೇಳಕ್ಕೆ ಇಷ್ಟಪಡ್ತಾ ಅಂದರೆ, ಯಾವ ರೀತಿಯಲ್ಲಿ ಚಿಕ್ಕದಾದಂಥ ಇರುವೆ ತಾನು ಧಾನ್ಯವನ್ನು ಹೊತ್ತು ನಡೀತದೆಯೋ ಮತ್ತೆ ಗೋಡೆಗಳ ಮೇಲೆ ಹತ್ತುತ್ತದೆಯೋ, ಹತ್ತುವಂಥ ಸಮಯದಲ್ಲಿ 100 ಸಾರಿ ಫಿಸಲ್ತಿ ಹೇ ಅಂದರೆ ಜಾರ ಬೀಳ್ತದೆ. ಆದರೆ ಅದರ ಮನಸ್ಸಿನಲ್ಲಿರುವಂಥ ನಂಬಿಕೆ ಅದರ ನಾಡಿಗಳಲ್ಲಿ ಸಾಹಸವನ್ನು ತುಂಬುತ್ತದೆ. ಇಸ್ ಕಾರಣ ಚಡ್ಕರ್ ಗಿರ್ನ ಗಿರ್ಕರ್ ಚಡ್ನ ಉಸ್ಕೋ ಅಖರ್ತಾ ನಹಿ ಹೇ. ಈ ಕಾರಣದಿಂದಾಗಿ ಅದು ಹತ್ತು ಬೀಳೋದು ಮತ್ತು ಬಿದ್ದು ಹತ್ತುವಂಥದಕ್ಕೆ ಅದಕ್ಕೆ ಬೇಸರ ಆಗೋದಿಲ್ಲ. ಆಖಿರ್ ಉಸ್ಕಿ ಮೆಹನತ್ ಬೇಕಾರ ನಹಿ ಹೋತಿ, ವಹ ಏಕ್ ಬಾರ್ ಸಫಲ್ ಹೋ ಜಾತಿ ಹೇ. ಕೊನೆಗೆ ಅದರ ಒಂದು ಪರಿಶ್ರಮ ವ್ಯರ್ಥವಾಗಿ ಹೋಗೋದಿಲ್ಲ, ಒಂದು ಸಾರಿ ತಾನು ಜಯವನ್ನ ಗಳಿಸುತ್ತೆ. ಅದಕ್ಕೆ ಸಾಧ್ಯ ಹೆಂಗಾಯ್ತು? ಸತತ ಪ್ರಯತ್ನ ಮಾಡೋದ್ರಿಂದ. ಅದಕ್ಕೆ ಕವಿ ಹೇಳ್ತಾರೆ, ಇಸ್ಲಿಯೇ ಕವಿ ಕಹತೆ ಹೈ ಕಿ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಅದಕ್ಕೆ ಕವಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದ್ರೆ, ಪ್ರಯತ್ನ ಪಡುವಂಥವರಿಗೆ ಜೀವನದಲ್ಲಿ ಯಾವತ್ತೂ ಸೋಲು ಇರೋದಿಲ್ಲ. ಹಾಗಾಗಿ ನೀವು ಕೂಡ ಚೆನ್ನಾಗಿ ಪ್ರಯತ್ನ ಮಾಡಿ, ಸತತ ನಿರಂತರವಾದ ಒಂದು ಪ್ರಯತ್ನವನ್ನು ಮಾಡಿ. ಜೀವನದಲ್ಲಿ ನಾವು ಮುಂದೆ ಸಾಗಬೇಕು ಅಂದ್ರೆ ಪ್ರಯತ್ನವಿಲ್ಲದೆ ಸಾಗಕ್ಕೆ ಸಾಧ್ಯನೇ ಇಲ್ಲ. ಈಗ 3ನೇ ಪ್ಯಾರಾನ ನೋಡೋಣಂತೆ. डुबकिया सिंधु में गोताखोर लगाता है, जा जाकर खाली हाथ लौट कर आता है, मिलते नहीं सहज ही मोती गहरी पानी में, बढ़ता दुगुना उत्साह इसी हैरानी में, मुट्ठी उसकी खाली हर बार नहीं होती, कोशिश करने वालों की कभी हार नहीं होती. डुबकिया सिंधु में गोताखोर लगाता है, जा जाकर ಖಾಲಿ ಹಾತ್ ಲೌಟ್ ಕರ್ ಆತಾ ಹೈ ಅಂತ. ಅಂದ್ರೆ ಗೋತಾಕರ್ ಅಂದ್ರೆ ಈಜುಕೋರ
ಸಿಂಧು ಮೇ ಡುಬ್ಕಿಯಾ ಲಗಾತಾ ಹೈ. ಈಜುಕೋರ ನೋಡಿದ್ರಲ್ಲ, ಈಜುಕೋರ ಈ ರೀತಿ ಇರ್ತಾರಲ್ವ, ನೋಡಿದಿರಲ್ಲ. ಈ ಈಜುಕೋರ ಏನ್ ಮಾಡ್ತಾನಪ್ಪ ಅಂದ್ರೆ ಸಿಂಧು ಅಂದ್ರೆ ಸಾಗರದಲ್ಲಿ ಡುಬ್ಕಿಯಾ ಲಗಾತಾ ಹೈ, ಮುಳುಗಿ ಹೋಗ್ತಾನೆ. ಅದಕ್ಕೋಸ್ಕರ ಮುತ್ತುರತ್ನವನ್ನ ಹುಡುಕಕ್ಕೋಸ್ಕರ. ಗೋತಾಕರ್ ಡುಬ್ಕಿಯಾ ಸಿಂಧು ಮೇ ಲಗಾತಾ ಹೈ. ಆ ಈಜುಕೋರ ಸಾಗರದಲ್ಲಿ ಡುಬ್ಕಿಯನ್ನ ಹೊಡಿತಾನೆ. ಜಾಕರ್ ಖಾಲಿ ಹಾತ್ ಲೌಟ್ ಕರ್ ಆತಾ ಹೈ. ಹೋಗಿ ಸಾಕಷ್ಟು ಸಾರಿ ಬರಿಗೈಯಲ್ಲಿ ವಾಪಸ್ಸು ಬರ್ತಾನೆ. ಯಾಕಪ್ಪ ಅಂದ್ರೆ ಮಿಲ್ತೆ ನಹಿ ಸಹಜ ಹಿ ಮೋತಿ ಗಹರೆ ಪಾನಿ ಮೇ ಅಂತಾನೆ. ಗಹರೆ ಪಾನಿ ಅಂದ್ರೆ ಆಳವಾದಂತ ನೀರಿನಲ್ಲಿ ಸಹಜವಾಗಿಯೇ ಮುತ್ತುಗಳು ಸಿಗೋದಕ್ಕೆ ಸಾಗೋದಿಲ್ಲ. ನಾವು ಮುಳುಗಿದ ತಕ್ಷಣ ಎಲ್ಲೂ ಕೂಡ ಅದು ಮುತ್ತುರತ್ನ ಒಂದೇ ಕಡೆಗೆ ಸಿಗೋದಿಲ್ಲ. ಆದ್ರೆ ಹಂಗಂತ ಹೇಳುವ ಇವರು ಬಿಡೋದಿಲ್ಲ. ಏನ್ ಮಾಡ್ತಾರೆ, ಬಡ್ತಾ ದುಗುನ ಉತ್ಸಾಹ ಇಸಿ ಹೈರಾನಿ ಮೇ. ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಆ ಮುಳುಗಿದಾಗ ಅಲ್ಲಿರುವಂತ ಪ್ರಪಂಚದ ಒಂದು ವಿಶೇಷತೆಯನ್ನು ನೋಡಿಬಿಟ್ಟು ಆಶ್ಚರ್ಯ ಆಗತ್ತೆ. ಮತ್ತೆ ಅವ್ರ ಮನಸ್ಸಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತೆ. ಇಲ್ಲಿ ಸಿಗ್ಲಿಲ್ಲ, ಮುಂದೆಲ್ಲ ಸಿಗ್ಬೋದು ಅಂತ ಹೇಳ್ಬಿಟ್ಟು ಉತ್ಸಾಹ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಬಡ್ತಾ ದುಗುನ ಉತ್ಸಾಹ. ಈಗ ಸೋತಿದ್ದಾಗಲೂ ಕೂಡ ಅವರಿಗೆ ಹೆಚ್ಚು, ಒಂದಕ್ಕಿಂತ 2 ಪಟ್ಟು ಉತ್ಸಾಹ ಜಾಸ್ತಿ ಆಗುತ್ತೆ. ಇಸಿ ಹೈರಾಣಿಮೆ ಅಂದ್ರೆ ಆಶ್ಚರ್ಯದಲ್ಲಿ, ಅಂದ್ರೆ ಇಲ್ಲಿ ಮುಳುಗಿದ್ನೆಲ್ಲ ಸಿಗ್ಲಿಲ್ಲ, ಅಯ್ಯೋ ಅಂತ ಆಶ್ಚರ್ಯ ಪಟ್ಬಿಟ್ಟು ಮುಂದೆ ಸಿಗ್ಬೋದು ಅಂತ ಈ ರೀತಿ ಆಶ್ಚರ್ಯ ಮಾಡ್ಬಿಡ್ಬೋದು. ಅಥವಾ ಇನ್ನೊಂದು ರೀತಿ ಯೋಚನೆ ಮಾಡ್ಬೋದು, ಸಾಗರದ ಆಳದಲ್ಲಿರುವಂಥ ಪ್ರಪಂಚವನ್ನು ನೋಡ್ಬಿಟ್ಟು ಆಶ್ಚರ್ಯವನ್ನ ಬಿಟ್ಟು ಎಲ್ಲಿ ಸಿಗ್ಬೋದು ಅನ್ನೋ ಒಂದು ಆಶ್ಚರ್ಯದಿಂದಾಗಿ ಏನಾಗುತ್ತೆ, ಉತ್ಸಾಹ ಜಾಸ್ತಿ ಆಗತ್ತೆ. ಆ ಉತ್ಸಾಹದಿಂದ ಏನ್ ಮಾಡ್ತಾರೋ ಅವರು ಮುಂದೆ ಪ್ರಯತ್ನವನ್ನ ಮಾಡ್ತಾರೆ ಈಜುಗಾರರು. ಅದಕ್ಕೆ ಹೇಳ್ತಾರೆ ಮುಟ್ಟಿ ಉಸ್ಕಿ ಖಾಲಿ ಹರ್ ಭಾರ್ ನಹಿ ಹೋತಿ. ಹಂಗಂತೇಳಿ ಪ್ರಯತ್ನ ಪಟ್ಟಾಗೆಲ್ಲ, ಮುಟ್ಟಿ ಅಂದ್ರೆ ಅವರ ಮುಷ್ಟಿ ಪ್ರತಿ ಬಾರಿಯೂ ಖಾಲಿ ಇರೋದಿಲ್ಲ. ಅಂದ್ರೆ ಏನಾಗುತ್ತೆ, ಸತತ ಈ ರೀತಿ ಉತ್ಸಾಹದಿಂದ ಪ್ರಯತ್ನ ಪಟ್ಟಾಗ ಅವರ ಮುಷ್ಟಿ ಒಂದಲ್ಲ ಒಂದಿನ ತುಂಬಿರುತ್ತೆ. ಅಂದ್ರೆ ಒಂದ್ಸರಿ ಮುತ್ತುರತ್ನ ಸಿಗುತ್ತೆ ಅಂತ. ಅದಕ್ಕೆ ಹೇಳ್ತಾರೆ ಮುಟ್ಟಿ ಉಸ್ಕಿ ಹರ್ ಬಾರ್ ಖಾಲಿ ನಹಿ ಹೋತಿ. ಅವರ ಮುಷ್ಟಿ ಯಾವತ್ತೂ ಪ್ರತಿ ಬಾರಿಯೂ ಖಾಲಿ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಪ್ರಯತ್ನ ಮಾಡಿರ್ತಾರೆ. ಅದರಿಂದ ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹಿ ಹೋತಿ. ಆದ್ರಿಂದ ಪ್ರಯತ್ನ ಮಾಡುವಂತವರಿಗೆ ಜೀವನದಲ್ಲಿ ಯಾವತ್ತೂ ಸೋಲು ಇರೋದಿಲ್ಲ. ನೋಡ್ಕೊಳ್ಳಿ, ಡುಬ್ಕಿಯಾ ಸಿಂಧು ಮೇ ಗೋತಾಖೋರ್ ಲಗಾತಾ ಹೈ, ಜಾಕರ್ ಖಾಲಿ ಹಾತ್ ಲೌಟ್ ಕರ್ ಆತಾ ಹೈ. ಗೋತಾಖೋರ್ ಅಂದ್ರೆ ಈಜುಕೋರ ಸಮುದ್ರದಲ್ಲಿ ಡುಬ್ಕಿಯನ್ನ ಹಾಕ್ಬಿಟ್ಟು ಹೋಗಿ ಬರಿಗೈಯಲ್ಲಿ ವಾಪಸ್ಸು ಬರ್ತಾರೆ. ಮಿಲ್ತೆ ನಹಿ ಸಹಜ ಹಿ ಮೋತಿ ಗಹರೆ ಪಾನಿ ಮೇ ಬಡ್ತಾ ದುಗುನ ಉತ್ಸಾಹ ಇಸಿ ಹೈರಾನಿ ಮೇ. ಯಾಕಪ್ಪ ಅಂದ್ರೆ ಸಹಜವಾಗಿಯೇ ಆಳವಾದಂಥ ನೀರಿನಲ್ಲಿ ಮುತ್ತುರತ್ನಗಳು ಸಿಗೋದಿಲ್ಲ. ಆದರೆ ಇದೇ ಒಂದು ಆಶ್ಚರ್ಯದಲ್ಲಿ ಅವರಿಗೆ ಇನ್ನೂ ಒಂದು ಸ್ವಲ್ಪ ಏನಾಗುತ್ತೆ, ಉತ್ಸಾಹ ಹೆಚ್ಚುತ್ತಾ ಹೋಗುತ್ತೆ. ಈ ರೀತಿ ಉತ್ಸಾಹ ಹೆಚ್ಚು ಅವರೇ ಮಾಡ್ತಾರೆ ಪ್ರಯತ್ನವನ್ನ ಜಾಸ್ತಿ ಮಾಡ್ತಾರೆ. ಆ ಪ್ರಯತ್ನ ಮಾಡೋದ್ರಿಂದ ಮುಟ್ಟಿ ಉಸ್ಕಿ ಖಾಲಿ ಹರ್ ಬಾರ್ ನಹಿ ಹೋತಿ. ಪ್ರಯತ್ನ ಮಾಡೋದ್ರಿಂದ ಪ್ರತಿ ಸಾರಿಯೂ ಅವರ ಒಂದು ಮುಷ್ಟಿ ಬರಿಗೈಯಲ್ಲಿ ಇರೋದಿಲ್ಲ. ಅಂದ್ರೆ ಒಂದಲ್ಲ ಒಂದು ದಿನ ಮುತ್ತನ್ನ ಪಡ್ಕೊಂಡೇ ಬರ್ತಾರೆ, ಸಫಲತೆಯನ್ನ ಗಳಿಸ್ಕೊಳ್ತಾರೆ. ಅದರಿಂದ ಕವಿ ಹೇಳ್ತಾರೆ ಕೋಶಿಶ್ ಕರ್ನೆ ವಾಲಂಕಿ ಕಭಿ ಹಾರ್ ನಹಿ ಹೋತಿ. ಈ ಈಜುಗಾರನಂತೆ ಯಾರು ಪ್ರಯತ್ನವನ್ನ ಮಾಡ್ತಾರೋ ಅವರಿಗೆ ಯಾವತ್ತೂ ಸೋಲೆಂಬುದು ಇರೋದಿಲ್ಲ ಅಂತ. ಭಾವಾರ್ಥ ನೋಡ್ಕೊಳ್ಳಿ. कवि कहते हैं कि जिस तरह गोताखोर सागर में डुबकियां लगाता है और जाकर खाली हाथ लौट आता है, क्योंकि हर बार सहज ही गहरे पानी में मोती नहीं मिलती है। इसी हैरानी में गोताखोर का दुगना उत्साह पड़ता है और गोताखोर की मुट्ठी हर बार खाली नहीं होती है। इसलिए कवि कहते हैं कि कोशिश करने वालों की कभी हार नहीं होती है ಅಂತ. ಅಂದ್ರೆ ಕವಿ ಏನು ಹೇಳಕ್ಕೆ ಇಷ್ಟಪಡ್ತಾರಪ್ಪ ಅಂದ್ರೆ, ಈಜುಗಾರ ಸಾಗರದಲ್ಲಿ ಡುಬ್ಕಿಯನ್ನು ಹಾಕ್ತಾನೆ, ಹೋಗಿ ಬರಿಗೈಯಲ್ಲಿ ವಾಪಸ್ಸು ಬರ್ತಾನೆ. ಯಾಕೆಂದ್ರೆ ಸಹಜವಾಗಿ ಆಳವಾದಂಥ ನೀರಿನಲ್ಲಿ ಮುತ್ತುರತ್ನಗಳು ಸಿಗೋದಿಲ್ಲ. ಆದರೆ ಒಂದು ಆಶ್ಚರ್ಯದಿಂದ ಅವರಲ್ಲಿ ಏನಾಗುತ್ತೆ, ಇನ್ನು ಉತ್ಸಾಹ ಜಾಸ್ತಿ ಆಗುತ್ತೆ. ಈ ಉತ್ಸಾಹ ಜಾಸ್ತಿ ಆದಾಗ ಅವ್ರು ಏನು ಮಾಡ್ತಾರೆ, ಪ್ರಯತ್ನವನ್ನು ಮತ್ತೆ ನಿರಂತರ ಪ್ರಯತ್ನ ಮಾಡ್ತಾರೆ. ಆ ನಿರಂತರ ಪ್ರಯತ್ನ ಮಾಡೋದ್ರಿಂದ ಆ ಈಜುಗಾರನ ಮುಷ್ಟಿ ಒಂದಲ್ಲ ಒಂದಿನ ತುಂಬಿರುತ್ತೆ. ಅಂದ್ರೆ ಪ್ರತಿ ಬಾರಿಯೂ ಖಾಲಿ ಬರೋದಿಲ್ಲ, ಒಂದಲ್ಲ ಒಂದಿನ ಸಫಲತೆಯನ್ನು ಗಳಿಸ್ಕೊಳ್ತಾರೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ, ಯಾರು ಸತತವನ್ನು ಪ್ರಯತ್ನ ಮಾಡ್ತಾರೋ ಅವರಿಗೆ ಸೋಲು ಇರೋದಿಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ. ಮೊದಲನೇದು ಇರುವೆದಾದ್ರೆ, ಎರಡನೇದು ಈಜುಗಾರನ ಉದಾಹರಣೆಯನ್ನು ಕೊಡ್ತಾರೆ. ಈಗ ಮನುಷ್ಯನಿಗೆ ಒಂದು ಪಾಠವನ್ನು ಹೇಳ್ತಾರೆ, ನಮಗೆ ಹೇಳ್ತಾರೆ ಏನಪ್ಪಾ ಅಂದ್ರೆ, असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक ना सफल हो नींद चैन को त्यागो तुम, संघर्ष का मैदान छोड़कर मत भागो तुम, कुछ भी किए बिना ही जय जयकार नहीं होती, कोशिश करने वालों की कभी हार नहीं होती. ಈಗ ನಮಗೆ ಹೇಳ್ತಾರೆ, ಒಂದು ಮನುಷ್ಯರಿಗೆ ಹೇಳ್ತಾರೆ, ಇದು ಎರಡು ಉದಾಹರಣೆಯನ್ನು ಕೊಟ್ಟು ಮನುಷ್ಯರಿಗೆ ಹೇಳ್ತಾರೆ, ಅಸಫಲತಾ ಏಕ ಚುನೌತಿ ಹೇ, ಜೀವನದಲ್ಲಿ ಅಸಫಲತೆ ಎಂಬುದು
ಸೋಲು ಎಂಬುದು ಒಂದು ಚಾಲೆಂಜು, ನೆನ್ಪಿಡ್ಕೊಳ್ಳಿ, ಒಂದು ಚಾಲೆಂಜ್ ಆಗಿರುತ್ತೆ. ಅದನ್ನ ಇಸೆ ಸ್ವೀಕಾರ ಕರೋ, ಆ ಅಸಫಲತೆ ಎನ್ನುವುದು, ಸೋಲು ಎಂಬುದನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡು, ಅದನ್ನ ಸ್ವೀಕರಿಸು. ಕ್ಯಾ ಕಮಿ ರಹ ಗಯಿ ದೇಕೋ ಅವ್ರು ಸುಧಾರ್ ಕರೋ, ನಮ್ಮಲ್ಲಿ ಏನು ಕೊರತೆಯಾಗಿದೆ, ನಾನು ಯಾಕೆ ಜಯ ಗಳಿಸಲಿಲ್ಲ, ಏನು ಕೊರತೆಯಾಗಿದೆ ನನ್ನ ನೋಡು, ಅದನ್ನ ಗಮನ ಹರಿಸು. ಅವ್ರು ಸುಧಾರ್ಕೋ ಮತ್ತು ಸುಧಾರಿಸು, ಸುಧಾರಣೆಯನ್ನ ಮಾಡ್ಕೋ. ಯಾಕಪ್ಪ ಅಂದ್ರೆ ಜಬ್ ತಕ್ ನಾ ಸಫಲ ಹೋ ನೀಂದು ಚೈನುಕೋ ತ್ಯಾಗೋ ತುಮ್ ಸಂಘರ್ಷಕ ಮೈದಾನ ಚೋಡ್ಕರ್ ಮತ್ ಭಾಗೋ ತುಮ್ ಅಂತ ಹೇಳಿ ಮತ್ತೆ ಹೇಳ್ತಾರೆ. ಜಬ್ ತಕ್ ನಾ ಸಫಲ ಹೋ, ಸುಧಾರಣೆ ಮಾಡ್ಕೊಬಿಟ್ಟು ಎಲ್ಲಿಯವರೆಗೆ ನೀನು ಸಫಲತೆಯನ್ನು ಪಡ್ಕೊಳ್ಳೋದಿಲ್ವೋ, ನೀಂದು ಚೈನುಕೋ ತ್ಯಾಗೋ ತುಮ್, ನಿನ್ನ ನಿದ್ರೆ ವಿಶ್ರಾಂತಿಯನ್ನ ತ್ಯಾಗ ಮಾಡು. ಸಫಲತೆಯನ್ನು ಗಳಿಸಬೇಕು ಅಂದ್ರೆ ವಿಶ್ರಾಂತಿ ನಿದ್ದೆಯನ್ನು ಬಿಡಬೇಕಾಗತ್ತೆ ಅಲ್ವಾ. ನಿಂದು ಚೈನುಕೋ ತ್ಯಾಗೋ ತುಮ್, ನಿನ್ನ ನಿದ್ದೆ ಮತ್ತು ವಿಶ್ರಾಂತಿಯನ್ನ ತ್ಯಾಗ ಮಾಡು. ಸಂಘರ್ಷಕ ಮೈದಾನ ಚೋಡ್ಕರ್ ಮತ್ ಭಾಗೋ ತುಮ್, ಹಾಗಂತ ಹೇಳ್ಬಿಟ್ಟು ಇದು ಸಂಘರ್ಷದ ಒಂದು ಮೈದಾನ, ಸಂಘರ್ಷದ ಒಂದು ಮೈದಾನ. ಜೀವನ ಎಂಬುದು ಒಂದು ಸಂಘರ್ಷದ ಮೈದಾನವಾಗಿದೆ. ಈ ಮೈದಾನವನ್ನು ಬಿಟ್ಟು ಓಡೋಗ್ಬೇಡ, ನೀನು ಹೆದರ್ಕೊಂಡು ಹೋಗ್ಬೇಡ. ಯಾಕಪ್ಪ ಅಂದ್ರೆ ಕುಚ್ ಕಿಯೇ ಬಿನಾ ಹಿ ಜೈ ಜೈಕಾರ ನಹಿ ಹೋತಿ, ಜೀವನದಲ್ಲಿ ಏನನ್ನು ಸಾಧಿಸದೇ ಇರೋರಿಗೆ ಜೈಕಾರ ಸಿಗೋದಿಲ್ಲ. ಏನಾದ್ರೂ ಸಾಧನೆ ಮಾಡದಂತವರಿಗೆ ಜೀವನದಲ್ಲಿ ಜೈಕಾರ ಸಿಗತ್ತೆ ಅಲ್ವಾ. ಸುಮ್ನೆ ಜೈಕಾರ ಯಾರು ನಿಮಗೆ ಹಾಕಲ್ಲ. ಅದಕ್ಕೆ ಹೇಳ್ತಾರೆ ಕುಚ್ ಕಿಯೇ ಬಿನಾಹಿ, ಏನು ಮಾಡದೇನೆ ನಿನಗೆ ಜೈಕಾರ ಸಿಗೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ಕೋಶಿಶ್ ಕರ್ನೆ ವಾಲೋಂಕಿ ಕಬಿ ಹಾರ್ ನಹಿ ಹೋತಿ, ಆದ್ರಿಂದ ಪ್ರಯತ್ನ ಮಾಡುವಂತವರಿಗೆ ಯಾವತ್ತೂ ಸೋಲು ಎಂಬುದು ಇರೋದಿಲ್ಲ, ಜಯ ಸಿಕ್ಕೇ ಸಿಗತ್ತೆ ಅಂತ. ಅದಕ್ಕೆ ಇನ್ನೊಂದ್ಸಲ ನೋಡ್ಕೊಳ್ಳಿ, ಅಸಫಲತಾ ಏಕ ಚುನೌತಿ ಹೈ ಇಸೆ ಸ್ವೀಕಾರ ಕರೋ, ಅಸಫಲತೆ ಎಂಬುದು ಒಂದು ಚಾಲೆಂಜ್ ಆಗಿದೆ, ಇದನ್ನ ಸ್ವೀಕಾರ ಮಾಡು. ಕ್ಯಾ ಕಮಿ ರಹ ಗಯಿ ದೇಕೋ ಅವ್ರು ಸುಧಾರ ಕರೋ, ನನ್ನಲ್ಲಿ ಏನ್ ಕೊರತೆಯಾಗಿದೆ ಎಂಬುದನ್ನ ನೋಡು, ಗಮನ ಹರಿಸು ಮತ್ತು ಸುಧಾರಣೆಯನ್ನ ಮಾಡ್ಕೋ. ಮತ್ತೆ ಜಬ್ ತಕ್ ನಾ ಸಫಲ ಹೋ ನೀಂದು ಚೈನಕೋ ತ್ಯಾಗೋ ತುಮ್ ಸಂಘರ್ಷಕ ಮೈದಾನ ಚೋಡ್ಕರ್ ಮತ್ ಭಾಗೋ ತುಮ್, ಎಲ್ಲಿಯವರೆಗೆ ನಾನು ಜಯ ಗಳಿಸೋದಿಲ್ವೋ ಅಲ್ಲಿಯವರೆಗೆ ನಿದ್ದೆ ಮತ್ತು ವಿಶ್ರಾಂತಿಯನ್ನು ತ್ಯಾಗ ಮಾಡು. ಈ ಸಂಘರ್ಷದ ಮೈದಾನವನ್ನು ಬಿಟ್ಬಿಟ್ಟು ಓಡೋಗ್ಬೇಡ, ಹೆದರ್ಕಬೇಡ, ನನ್ನ ಕೈಯಿಂದ ಆಗಲ್ಲ ಅಂತ ಓಡೋಗ್ಬೇಡ ನೀನು. ಯಾಕಪ್ಪ ಅಂದ್ರೆ ಕುಚ್ ಕಿಯೇ ಬಿನಾಹಿ ಜೈ ಜೈಕಾರ ನಹಿ ಹೋತಿ, ಈ ಪ್ರಪಂಚದಲ್ಲಿ ಜೀವನದಲ್ಲಿ ಏನು ಸಾಧನೆಯನ್ನು ಮಾಡಿದವರಿಗೆ ಜೈಕಾರ ಸಿಗೋದೇ ಇಲ್ಲ, ಸಾಧನೆ ಮಾಡಿದವರಿಗೆ ಜೈಕಾರ ಸಿಗೋದು ಅಲ್ವಾ. ಅದರಿಂದ ಕೋಶಿಶ್ ಕರ್ನೆ ವಾಲೋಂಕಿ ಕವಿ ಹಾರ್ ನಹಿ ಹೋತಿ, ಪ್ರಯತ್ನ ಮಾಡುವಂತವರಿಗೆ ಯಾವತ್ತೂ ಸೋಲು ಇಲ್ಲ, ಇದನ್ನ ಅರ್ಥ ಮಾಡ್ಕೋ. ಈ ರೀತಿಯಲ್ಲಿ ನೀನು ನಿರಂತರ ಪ್ರಯತ್ನ ಮಾಡು, ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡು ಅನ್ನೋ ಉದ್ದೇಶಕ್ಕೆ ಈ ಪದ್ಯವನ್ನ ಬರೆದಿದ್ದಾರೆ. ಭಾವಾರ್ಥ ನೋಡ್ಕೊಳ್ಳಿ. ಕವಿ ಕಹತೆ ಕಿ ಅಸಫಲತಾ ಏಕ ಚುನೌತಿ ಹೈ ಇಸೆ ಸ್ವೀಕಾರ ಕರೋ, ಕವಿ ಏನ್ ಹೇಳಕ್ಕೆ ಅಸಫಲತೆ ಎಂಬುದು ಒಂದು ಚಾಲೆಂಜ್ ಆಗಿದೆ, ಅದನ್ನ ಸ್ವೀಕಾರ ಮಾಡು. ಸಫಲತಾ ಪಾನೆ ಕೆ ಲಿಯೆ ಕ್ಯಾ ಕಮಿ ರಹ ಗಯಿ ದೇಕೋ ಅವ್ರು ಸುಧಾರ್ ಕರೋ, ನಾನು ಜಯಗಳಿಸೋಕ್ಕೋಸ್ಕರ ನನ್ನಲ್ಲಿ ಏನು ಕೊರತೆಯಾಗಿದೆ ಅನ್ನೋದನ್ನ ಗಮನ ಹರಿಸು, ನೋಡು, ಮತ್ತೆ ಸುಧಾರಣೆಯನ್ನ ಮಾಡ್ಕೋ. ಜಬ್ ತಕ್ ನಾ ಸಫಲ ನಾ ಹೋ ತಬ್ ತಕ್ ನೀಂದ್ ಚೈನಕೋ ತ್ಯಾಗ ಕರೋ, ಅದಕ್ಕೆ ಹೇಳ್ತಾರೆ ಎಲ್ಲಿವರೆಗೆ ನೀನು ಸಫಲತೆಯನ್ನು ಗಳಿಸಲ್ವ ನಿನ್ನ ನಿದ್ದೆ ವಿಶ್ರಾಂತಿ ಎಂಬುದನ್ನು ಸೋಮಾರಿತನವನ್ನು ಬಿಟ್ಟು ತ್ಯಾಗ ಮಾಡು, ಬಿಡು ಅಲ್ವಾ. ಸಂಘರ್ಷಕ ಮೈದಾನ ಚೋಡ್ಕರ್ ಮತ್ ಭಾಗೋ ತುಮ್, ಇಲ್ಲಪ್ಪ ನನ್ನ ಕೈಯಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಂಘರ್ಷದ ಒಂದು ಮೈದಾನವನ್ನು ಬಿಟ್ಟು ಓಡೋಗ್ಬೇಡ. ಕ್ಯೂಂಕಿ ಕುಚ್ ಕಿಯೇ ಬಿನಾ ಹಿ ಜೈ ಜೈಕಾರ ನಹಿ ಹೋತಿ, ಯಾಕಂದ್ರೆ ಜೀವನದಲ್ಲಿ ಏನು ಮಾಡದೇ ಇದ್ರೆ ಜೈಕಾರ ಸಿಗೋಕೆ ಸಾಧ್ಯ ಇಲ್ಲ. ಕೋಶಿಶ್ ಕರ್ನೆ ವಾಲೋಂಕಿ ಕವಿ ಹಾರ್ ನಹಿ ಹೋತಿ, ಹಾಗಂತೇಳಿ ನಿರಂತರ ಪ್ರಯತ್ನ ಮಾಡುವಂಥವರಿಗೆ ಯಾವತ್ತು ಸೋಲು ಎಂಬುವುದೇ ಇರುವುದಿಲ್ಲ, ಒಂದಲ್ಲ ಒಂದಿನ ಜಯ ಸಿಕ್ಕೇ ಸಿಗುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಮಸ್ಕಾರ.